ಬಿಜೆಪಿ ಮನೆಯಲ್ಲಿ ಈಗಾಗಲೇ ಅಸಮಾಧಾನ ನಿಧಾನವಾಗಿ ಜಾಸ್ತಿ ಆಗ್ತಾ ಇದೆ. ಈಗಾಗಲೇ ರಾಜ್ಯ ನಾಯಕತ್ವದ ವಿರುದ್ಧ ಪರ್ಯಾಯ ನಾಯಕರು ಅಥವಾ ಬಂಡಾಯ ನಾಯಕರು ಈಗಾಗಲೇ ಸಭೆಗಳ ಮೇಲೆ ಸಭೆಗಳನ್ನು ಮಾಡ್ತಾ ಇದ್ದಾರೆ. ಕೆಲ ದಿನಗಳ ಹಿಂದಷ್ಟೇ ಬೆಂಗಳೂರಿನಲ್ಲಿ ಸಭೆ ಆಯಿತು, ಅದಾದ ಬಳಿಕ ಬೆಳಗಾವಿಯಲ್ಲಿ ಸಭೆ ಆಯಿತು. ಈಗ ಮತ್ತೆ ಈ ತಂಡಕ್ಕೆ ಇನ್ನಷ್ಟು ನಾಯಕರು ಸೇರ್ಪಡೆಯಾಗುವಂಥ ಸಾಧ್ಯತೆ ಇದೆ. ಇದರ ಜೊತೆಗೆ ಸಾರ್ವಜನಿಕವಾಗಿಯೇ ಬಿಜೆಪಿಯ ಹಿರಿಯ ನಾಯಕರು ರಾಜ್ಯ ನಾಯಕತ್ವದ ಬಗ್ಗೆ, ಅದರಲ್ಲೂ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಬಗ್ಗೆ ನೇರವಾಗಿ ಮಾತನಾಡ್ತಿದ್ದಾರೆ. ಹಾಗಾದರೆ ಬಿಜೆಪಿ ಮನೆಯೊಳಗೆ ಏನೆಲ್ಲ ಆಗ್ತಾ ಇದೆ ಒಮ್ಮೆ ನೋಡೋಣ ಬನ್ನಿ. ಒಂದು ವರ್ಷದಿಂದ ಹೇಳ್ತಾ ಇದ್ದೀನಿ ಬಿಜೆಪಿ ವರ್ಸಸ್ ಬಿಜೆಪಿ ನಡೀತಾ ಇದೆ ರೀ ಅಂತ. ನೀವೇ ನಂಬ್ತಾ ಇಲ್ಲ, ನಾನೇನು ಮಾಡಲಿ? ಯಾರು ಪ್ರಾಮಾಣಿಕವಾಗಿ ಪಾರ್ಟಿ ಅಂತ ಹೊಡೆದಾಡ್ತಾರೆ ಅವ್ರು ಬಲಿಪಶು ಆಗ್ತಾರೆ. ವಿಜೇಂದ್ರ ಅವರ ಲೀಡರ್ಶಿಪ್ಪು ಒಪ್ತಾ ಇಲ್ಲ ಯಾರು. ಇನ್ನು ಕೆಲವರು ಪಾದಯಾತ್ರೆ ಮಾಡಬೇಕು ಅನ್ನುವ ಅಪೇಕ್ಷೆಯನ್ನು ವ್ಯಕ್ತಪಡಿಸಿದ್ದಾರೆ. ನಂದು ಯಾವುದೇ ರೀತಿ ತಕರಾರಿಲ್ಲ. ಅಡ್ಜಸ್ಟ್ಮೆಂಟು ಮಾಡ್ಕೊಳ್ಳೋಣ ಅಂತ ಸುಮ್ಮನೆ ಇದ್ದೀರಾ? ಮೂಡ ಹಗರಣದಲ್ಲಿ ಸರ್ಕಾರದ ವಿರುದ್ಧ ಹೋರಾಡಿದ ಬಿಜೆಪಿಗೆ ಇದೀಗ ತನ್ನ ಮನೆಯಲ್ಲಿನ ಬೆಂಕಿಯನ್ನೇ ಆರಿಸೋದು ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಸಾಲು ಸಾಲು ಒಳಕಿಚ್ಚು ಜೋರಾಗ್ತಾ ಇರೋದು ನೋಡ್ತಾ ಇದ್ರೆ ಎಲ್ಲೋ ಒಂದ್ ಕಡೆಯಲ್ಲಿ ಬಿಜೆಪಿ ಮನೆ ಮೂರ್ ಬಾಗಿಲಾದಂತೆ ಕಂಡು ಬರ್ತಾ ಇದೆ. ಒಂದಷ್ಟು ಮಂದಿ ಇದೀಗ ವಿಜಯೇಂದ್ರಗೆ ಪರ್ಯಾಯ ನಾಯಕತ್ವ ಬೇಕಿದೆ ಅಂತ ಕೂಗು ಕೇಳಿಬಂದಿದೆ. ಇದಿಷ್ಟೇ ಅಲ್ಲ, ಮೊನ್ನೆಯಷ್ಟೇ ರೆಬೆಲ್ ನಾಯಕರು ಪ್ರತ್ಯೇಕ ಸಭೆ ಮಾಡೋ ಮೂಲಕ ಶಕ್ತಿ ಪ್ರದರ್ಶನ ಮಾಡಿದ್ದಾರೆ. ನಾವು ಪ್ರತ್ಯೇಕ ಪಾದಯಾತ್ರೆ ಮಾಡ್ತೀವಿ ಅಂತ ಸಜ್ಜಾಗಿದ್ದಾರೆ. ಬಿಜೆಪಿ ನಾಯಕರು ಎಷ್ಟೇ ಒಗ್ಗಟ್ಟು ಪ್ರದರ್ಶನ ಮಾಡಿದ್ರೂ ಹೊಂದಾಣಿಕೆ ರಾಜಕಾರಣದ ಆರೋಪ ಎಲ್ಲ ಪ್ರಯತ್ನಗಳನ್ನು ನುಂಗಿ ಹಾಕ್ತಾ ಇದೆ. ಇದೇ ಹೊಂದಾಣಿಕೆ ಆರೋಪ ಇಲ್ಲದೆ ಹೋಗಿದ್ದಿದ್ರೆ ಮೈಸೂರು ಚಲೋ ಇನ್ನಷ್ಟು ಪರಿಣಾಮಕಾರಿಯಾಗಿರ್ತಾ ಇತ್ತು. ಮಾತ್ರವಲ್ಲದೆ ಬಳ್ಳಾರಿ ಪಾದಯಾತ್ರೆಯ ಪ್ರಸ್ತಾಪವೇ ಹುಡ್ತಾ ಇರಲಿಲ್ಲ. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಪಾದಯಾತ್ರೆಯ ಸುಸ್ತಿನಿಂದ ವಿಶ್ರಾಂತಿ ಪಡೆಯೋದಕ್ಕೂ ಅವಕಾಶವಿಲ್ಲದಂತೆ ಪಕ್ಷದೊಳಗೆ ಬೆಳವಣಿಗೆಗಳು ಮುಂದುವರೆದಿದೆ. ಬೆಳಗಾವಿಯಲ್ಲಿ ಭಾನುವಾರ ನಡೆದ ಸಭೆಯಲ್ಲಿ ಪಾದಯಾತ್ರೆಗಿಂತಲೂ ಹೊಂದಾಣಿಕೆ ವಿಚಾರವೇ ಹೆಚ್ಚು ಚರ್ಚೆ ಆಯಿತು. ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮೇಲಿನ ಅಸಮಾಧಾನವನ್ನ ದೂರಿನ ರೂಪದಲ್ಲಿ ವರಿಷ್ಠರ ಮುಂದೆ ಪರಿವರ್ತಿಸುವ ಕೆಲಸವೂ ಇದೀಗ ಸಾಗಿದೆ. ಹೊಂದಾಣಿಕೆ ರಾಜಕಾರಣದಿಂದ ಇಡೀ ಪಕ್ಷವೇ ಹಾಳು. ಬಿಜೆಪಿ ನಾಯಕರ ವಿರುದ್ಧವೇ MLC CT ರವಿ ಕೆಂಡ. ಇಷ್ಟು ದಿನ ಶಾಸಕ ಯತ್ನಾಳ್ ಸದನದ ಒಳಗೂ ಮತ್ತು ಹೊರಗೂ ಪ್ರತಿಪಾದಿಸ್ತಾ ಇದ್ದ ಬಿಜೆಪಿ ನಾಯಕರ ಹೊಂದಾಣಿಕೆ ರಾಜಕಾರಣದ ಆರೋಪಕ್ಕೆ ಇದೀಗ MLC CT ರವಿ ಧ್ವನಿಗೂಡಿಸಿದ್ದಾರೆ. ಬಿಜೆಪಿ ನಾಯಕರ ವಿರುದ್ಧವೇ ಬೆಂಕಿ ಉಗುಳಿದ್ದಾರೆ. ತಮಗಾದ ನೋವನ್ನ ಇದೀಗ ಹೊರಹಾಕಿದ್ದಾರೆ. ಹೊಂದಾಣಿಕೆ ರಾಜಕಾರಣ ರಾಜ್ಯ ಮತ್ತು ಪಕ್ಷವನ್ನೇ ಹಾಳು ಮಾಡಿದ್ರೆ ಯಾರು ಪಾರ್ಟಿ ಅಂತ ಪ್ರಾಮಾಣಿಕವಾಗಿರ್ತಾರೆ ಅವರು ಬಲಿಪಶುಗಳಾಗ್ತಾರೆ ಅಂತ ಕಿಡಿಕಾರಿದ್ದಾರೆ. ಹೊಂದಾಣಿಕೆ ರಾಜಕಾರಣ ರಾಜ್ಯ ಮತ್ತು ಪಕ್ಷದ ಹಿತವನ್ನು ಎರಡನ್ನೂ ಕೂಡ ಹಾಳು ಮಾಡಿದೆ. ಪಾರ್ಟಿ ಇಂಟ್ರೆಸ್ಟಿಗೂ ಕೂಡ ಯಾರು ಪ್ರಾಮಾಣಿಕವಾಗಿ ಪಾರ್ಟಿ ಅಂತ ಹೊಡೆದಾಡ್ತಾರೆ ಅವರು ಬಲಿಪಶು ಆಗ್ತಾರೆ. ರಾಜಕಾರಣ ಮಾಡೋರು ಎಲ್ಲ ಕಡೆಗೂ ಸಲ್ತಾರೆ. ಯಾರು ಪಾರ್ಟಿ ರಾಜಕಾರಣ ಮಾಡ್ತಾರಲ್ಲ, ಸಿದ್ಧಾಂತದ ರಾಜಕಾರಣ ಮಾಡ್ತಾರಲ್ಲ, ಅವ್ರನ್ನ ಈ ರಾಜಕಾರಣ ಮಾಡೋರೆಲ್ಲ ಸೇರಿ ಮುಗಿಸ್ಬಿಡ್ತಾರೆ. CT ರವಿ ಆಕ್ರೋಶ ಇದಿಷ್ಟೇ ಅಲ್ಲ, ನಾನು ಕೂಡ ಬಲಿಪಶುವೆ, ನಮ್ಮವರೇ ಸೇರ್ಕೊಂಡು ಚುನಾವಣೆಯಲ್ಲಿ ಸೋಲ್ಸಿದ್ರು ಅಂತ ಗಂಭೀರ ಆರೋಪವನ್ನೇ ಮಾಡಿದ್ದಾರೆ. ನಾನು ಅದರ ಬಲಿಪಶುವೆ. ರಾಜಿ ಆಗದೇ ಇದ್ದ ಕಾರಣಕ್ಕೆ ಎಲ್ಲ ಪಕ್ಷದವರೂ ಸೇರಿ ನಮ್ಮವರೂ ಸೇರಿಕೊಂಡು ನನ್ನನ್ನು ಚುನಾವಣೆಯಲ್ಲಿ ಸೋಲಿಸಿದ್ರು. ಜನ ನನ್ನನ್ನು ಸೋಲಿಸಿಲ್ಲ, ಜನ ಕೆಲಸಗಾರ ಅಂತಿದ್ರು. ಆದರೆ ಪಿತೂರಿ ಏನಿತ್ತು ಆ ಪಿತೂರಿ ರಾಜಕಾರಣಕ್ಕೆ, ಪರಿಸ್ಥಿತಿಯ ರಾಜಕಾರಣಕ್ಕೆ ಬಲಿಯಾಗಬೇಕಾಯಿತು. ಈಗ ಈ ರಾಜಕಾರಣ ರಾಜ್ಯದ ಬೊಕ್ಕಸಕ್ಕೂ ಹಾನಿ ಉಂಟು ಮಾಡ್ತಾ ಇದೆ. ರಾಜಕಾರಣ ಎಲ್ಲ ಭ್ರಷ್ಟರು ಕೂಡ ಒಂದಾಗ್ಬಿಡ್ತಾರೆ. ಭ್ರಷ್ಟರು ಪರಸ್ಪರರನ್ನು ರಕ್ಷಣೆ ಮಾಡುವಂಥ ವ್ಯವಸ್ಥೆ ನಡೆಯುತ್ತೆ ಪಕ್ಷಾತೀತವಾಗಿ. ಇದು ರಾಜ್ಯದ ಹಿತಕ್ಕೆ ಮಾರಕ. ಹಾಗಾಗಿ ಈ ಮಾರಕವಾಗಿರುವಂಥ ಈ ರಾಜಕಾರಣಕ್ಕೆ ಫುಲ್ ಸ್ಟಾಪ್ ಆಗಲೇಬೇಕು. ರಾಜಕಾರಣಕ್ಕೆ ಸಹಕರಿಸಿದ ಕಾಂಗ್ರೆಸ್ ವಿರುದ್ಧ CT ರವಿ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ರು. ಈ ಸರ್ಕಾರ 1.5 ವರ್ಷ ಅವ್ರು ಕೈ ಕಟ್ಟಾಕ್ತವ್ರು ಯಾರು? ಏನು ಅಡ್ಜಸ್ಟ್ಮೆಂಟು ಮಾಡ್ಕೊಳ್ಳೋಣ ಅಂತ ಸುಮ್ಮನೆ ಇದ್ದೀರಾ? ನಾವೇನು ಬೇಕಾದ್ರೂ ಮಾಡ್ತೀವಿ, ನೀವು ಕೇಳಬೇಡಿ, ನೀವು ಮಾಡಿದರೆ ನಾವು ಕೇಳಲ್ಲ ಅನ್ನುವಂಥ ರಾಜಕಾರಣಕ್ಕೋಸ್ಕರ ಸುಮ್ಮನಿದ್ರ? ಕಾಂಗ್ರೆಸ್ ಪಾರ್ಟಿ BJP ಗೆಲ್ಲೋದಕ್ಕೆ ಸಹಕಾರ ಕೊಡುತ್ತೆ ಅಂತ ಹೇಳಿದ್ರೆ
ಆ ಕಾಂಗ್ರೆಸ್ ಪಾರ್ಟಿಯ ಕ್ರೆಡಿಬಿಲಿಟಿ ಎಷ್ಟು ಮಟ್ಟದ್ದು, ಅದರ ಅಧ್ಯಕ್ಷರ ಕ್ರೆಡಿಬಿಲಿಟಿ ಎಷ್ಟು ಮಟ್ಟಿಗಿದೆ, ಮತ್ತು ಮರುಭಿಕ್ಷೆ ಏನು ಪಡೆದು, ಬರೀ ಭಿಕ್ಷೆ ಕೊಟ್ಟರೋ ಅಥವಾ ಮರುಭಿಕ್ಷೆನೂ ಪಡೆದಿದ್ದೀರೋ ಅದನ್ನು ಸ್ಪಷ್ಟಪಡಿಸಿ. ಮರುಭಿಕ್ಷೆಯಿಂದ ನೀವೇನು ಲಾಭ ಮಾಡ್ಕೊಂಡ್ರಿ ಹೇಳಿ. ಬರೀ ಭಿಕ್ಷೆ ಮಾತ್ರ ಕೊಟ್ಟಿದ್ದೀರಿ ಅಂದರೆ ಯಾವ ಕಾರಣಕ್ಕೆ ಕೊಟ್ರಿ? ಅಥವಾ ನಿಮ್ಮ ಪಾರ್ಟಿಯಲ್ಲಿ ಗೆಲ್ಲಬಾರ್ದು ಅಂತ ತೀರ್ಮಾನ ಮಾಡಿಕೊಟ್ರ? ಅವ್ರ ಪಾರ್ಟಿ ಯೋಚನೆ ಮಾಡಬೇಕು. ಆದರೆ ಪ್ರತ್ಯೇಕ ಬಳ್ಳಾರಿ ಪಾದಯಾತ್ರೆ ಬಗ್ಗೆ ಪ್ರತಿಕ್ರಿಯಿಸಿರುವ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ, ಪಕ್ಷದ ವರಿಷ್ಠರ ಸಮ್ಮತಿಯನ್ನ ಪಡೆದು ಪಾದಯಾತ್ರೆ ಮಾಡೋದಾದ್ರೆ ತಮ್ಮದೇನೂ ತಕರಾರಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಪಕ್ಷಕ್ಕೆ ಶಕ್ತಿ ಸಿಗ್ತದೆ ಅಂತ ಹೇಳಿ ಕೇಂದ್ರದ ವರಿಷ್ಠರು ಸಮ್ಮತಿಯನ್ನು ಕೊಡ್ತಾರೆ. ಅದ್ರ ಬಗ್ಗೆ ನಂದು ಯಾವುದೇ ರೀತಿ ತಕರಾರಿಲ್ಲ. ಕೇಂದ್ರದ ವರಿಷ್ಠರನ್ನ ಭೇಟಿ ಮಾಡ್ತೀವಿ ಅಂತ ಹೇಳಿದರೆ ವರಿಷ್ಠರು ಅದಕ್ಕೆ ಅನುಮತಿ ಕೊಟ್ಟರೆ ಮಾಡೋದಕ್ಕೆ ಅವರು ಕೂಡ ಸ್ವತಂತ್ರ ಇದ್ದಾರೆ. ಅದು ಏನೇ ಮಾಡಿದ್ರು ಸಹ ಅದು ಪಕ್ಷಕ್ಕೆ ಪೂರಕವಾಗಿರಬೇಕು, ಸಂಘಟನೆಗೆ ಲಾಭ ಆಗಬೇಕು ಅನ್ನುವ ಸದುದ್ದೇಶ ಇದ್ರೆ ಸಾಕು. ಅಷ್ಟು ಮಾತ್ರ ನಾನು ಹೇಳ್ತೇನೆ. ಹಾಗಾದ್ರೆ ಅಷ್ಟಕ್ಕೂ ಕೇಸರಿ ಮನೆಯಲ್ಲಿ ಆಗ್ತಾ ಇರೋದೇನು? ಏನಿದು ಹೊಂದಾಣಿಕೆ ರಾಜಕಾರಣ ಯುದ್ಧ ಅನ್ನೋದನ್ನ ಎಳೆ ಎಳೆಯಾಗಿ ತೋರಿಸ್ತೀವಿ ನೋಡಿ. ಬಿಜೆಪಿಯಲ್ಲಿ ವಿಜಯೇಂದ್ರ ನಾಯಕತ್ವದ ವಿರುದ್ಧ ಇದೀಗ ಅಸಮಾಧಾನ ಕೇಳಿಬಂದಿದೆ. ಯಡಿಯೂರಪ್ಪ ಕುಟುಂಬದ ಲಿಂಗಾಯತ ನಾಯಕತ್ವದ ಬಗ್ಗೆ ಪ್ರಶ್ನೆಯೂ ಎದ್ದಿದೆ. ಪಕ್ಷದ ಇತರೆ ನಾಯಕರನ್ನ ಅಡ್ಜಸ್ಟ್ಮೆಂಟ್ ರಾಜಕಾರಣ ನಡೆದಿದೆ. ಪಕ್ಷದ ಇತರ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದೇ ಇರೋ ಆರೋಪವೂ ಕೇಳಿಬಂದಿದೆ. ಕಳೆದ ವಿಧಾನಸಭೆ ಲೋಕಸಭಾ ಚುನಾವಣೆಯಲ್ಲಿ ಅಡ್ಜಸ್ಟ್ಮೆಂಟ್ ರಾಜಕಾರಣ ನಡೆದಿದೆ. ಕಾಂಗ್ರೆಸ್ ಸರ್ಕಾರದ ಜೊತೆ ಹೊಂದಾಣಿಕೆ ರಾಜಕಾರಣ ಆಗಿದೆ ಅಂತ ಆರೋಪಿಸಲಾಗ್ತಾ ಇದೆ. ಇನ್ನು ಬಿಜೆಪಿಯಲ್ಲಿ ಹಿರಿಯ ನಾಯಕರಿಗೆ ಮನ್ನಣೆ ನೀಡ್ತಾ ಇಲ್ಲ ಅಂತ ಅಸಮಾಧಾನ ಕೇಳಿಬಂದಿದೆ. ರಾಜ್ಯ ಬಿಜೆಪಿಯಲ್ಲಿ ಕೆಜೆಪಿ ಪಕ್ಷದಲ್ಲಿದ್ದ ನಾಯಕರಿಗೆ ಹೆಚ್ಚಿನ ಮಾನ್ಯತೆ ಕೊಡಲಾಗ್ತಿದೆಯಂತೆ. ರಾಜ್ಯ ಸಂಘಟನೆಯಲ್ಲಿ ಕೆಲ ಪ್ರಮುಖ ನಾಯಕರನ್ನ ಕಡೆಗಣನೆ ಮಾಡಲಾಗ್ತಾ ಇದೆ. ಕಳೆದ ಲೋಕಸಭಾ ಚುನಾವಣೆಯಲ್ಲೂ ನಾಯಕರಿಗೆ ಟಿಕೆಟ್ ಮಿಸ್ ಮಾಡಲಾಗಿದೆ. ಟಿಕೆಟ್ ಕೈ ತಪ್ಪಿರೋದನ್ನ ನೆಪವಾಗಿಟ್ಕೊಂಡು ಇದೀಗ ಪರ್ಯಾಯ ತಂಡ ರಚನೆ ಪ್ಲಾನ್ ಮಾಡಲಾಗಿದೆ. ಯಡಿಯೂರಪ್ಪ ಕುಟುಂಬದ ವಿರುದ್ಧ ಇರೋರು ಇದೀಗ ಒಗ್ಗಟ್ಟು ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ರಮೇಶ್ ಜಾರಕಿಹೊಳಿ, ಪ್ರತಾಪ್ ಸಿಂಹ ಎಲ್ಲರೂ ಒಂದಾಗಿದ್ದಾರೆ. ಇನ್ನು ಸಚಿವ ಪ್ರಿಯಾಂಕ್ ಖರ್ಗೆ, ರಾಜ್ಯದಲ್ಲಿ ಬಿಜೆಪಿ ವರ್ಸಸ್ ಬಿಜೆಪಿ ಎಂಬಂತಾಗಿದೆ. ಈ ಬಗ್ಗೆ ಮೊದಲೇ ಹೇಳಿದ್ದೆ ಅಂತ ಹೇಳಿದ್ರು. ನಾನು ನಿಮಗೆ 1 ವರ್ಷದಿಂದ ಹೇಳ್ತಾ ಇದ್ದೀನಿ BJP ವರ್ಸಸ್ BJP ನಡೀತಾ ಇದೆ ರೀ ಅಂತ. ನೀವೇ ನಂಬ್ತಾ ಇಲ್ಲ, ನಾನೇನು ಮಾಡಲಿ? ಇವಾಗ ನಂಬ್ತೀರಾ ನನಗೆ? ಇದು ವಿಜೇಂದ್ರ ಅವರ ಲೀಡರ್ಶಿಪ್ಪು ಒಪ್ತಾ ಇಲ್ಲ ಯಾರು, ಅಶೋಕರ ಲೀಡರ್ಶಿಪ್ಪು ಒಪ್ತಾ ಇಲ್ಲ ಯಾರು. ಈ ಮಧ್ಯೆ ನಾಳೆ ಬೆಂಗಳೂರಿನಲ್ಲಿ ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ BL ಸಂತೋಷ್ ಉಪಸ್ಥಿತಿಯಲ್ಲಿ ನಡೀಬೇಕಾಗಿದ್ದ ಉದ್ದೇಶಿತ ಬಿಜೆಪಿ ಮತ್ತು RSS ಮುಖಂಡರ ನಡುವಿನ ಸಭೆ ಮುಂದೂಡಿಕೆಯಾಗಿದೆ. ಮೈಸೂರು ಚಲೋ ನಂತರ ಪಕ್ಷದೊಳಗಿನ ಬೇಸರ, ಪ್ರತ್ಯೇಕ ನಾಯಕರ ಸಭೆಗಳು ಎಲ್ಲವನ್ನೂ ಚರ್ಚಿಸುವ ಉದ್ದೇಶದಿಂದ ಈ ಸಭೆ ನಡೆಸೋ ಬಗ್ಗೆ ಚರ್ಚೆ ನಡೆದಿತ್ತು. ಒಟ್ಟಾರೆಯಾಗಿ ಮೈಸೂರು ಚಲೋ ಮೂಲಕ ಒಗ್ಗಟ್ಟಿನ ನಿರೀಕ್ಷೆಯಲ್ಲಿದ್ದ ವಿಪಕ್ಷ ಬಿಜೆಪಿಯಲ್ಲೀಗ ಏಕಕಾಲದಲ್ಲೇ 2-3 ಬಾಗಿಲುಗಳು ತೆರೆಯಲ್ಪಟ್ಟಿವೆ. ಕಿರಣ್ ಹನಿಯಡ್ಕ, TV9 ಬೆಂಗಳೂರು.